ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಗಣೇಶ ವಾಲ್ ಹ್ಯಾಂಗಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಳೆಯನ್ನು ತೊಗೊಂಡಿದ್ದೀನಿ, ಮನೆಯಲ್ಲಿ ಇದ್ದಂಥ ಬಳೆಯನ್ನು ತೊಗೊಂಡಿದ್ದೀನಿ. ಈಗ ಈ ಥರದ ವೈರನ್ನು ತೊಗೊಂಡಿದ್ದೀನಿ. ಈ ವೈರಿಗೆ ಜೋಲಾ ವೈರ್ ಅಂತಲೂ ಕರೀತಾರೆ. ನೋಡಿ, ಈ ಥರ ಮಡಚಿಕೊಂಡು 2 ದಾರವನ್ನು ಹಾಕ್ಕೊಂಡಿದ್ದೀನಿ. ಈ ಥರ ನಾಟನ್ನು ಫಸ್ಟ್ ಹಾಕ್ಕೊಳ್ಬೇಕು. 2 ಡಬಲ್ ಎಳೆಯಲ್ಲಿ ಹಾಕ್ಕೊಳ್ಬೇಕು. 4 ಎಳೆ ಆಯ್ತಲ್ವಾ. ಈಗ ಈ ಥರ ನಾಟನ್ನು ಹಾಕ್ಕೊಳ್ಬೇಕು. ಮೊದಲು ಮೇಲ್ ದಾರ ಹಾಕ್ಕೊಳ್ಬೇಕು, ಮತ್ತೊಂದು ಕೆಳಗಡೆ ಈ ಥರ ಮಾಡಿಕೊಂಡು ನೋಡಿ ಹಾಕ್ತಾಯಿದ್ದೀನಿ. ಹೀಗೆ ಒಂದು ನಾಟ್ ಆಯ್ತು ಇಲ್ಲಿ. ಈಗ ಈ ಕಡೆ ಒಂದು ದಾರ, ಈ ಕಡೆ ಒಂದು ದಾರ ಬಿಟ್ಕೊಂಡು ಆ ದಾರಕ್ಕೆ ಮತ್ತೆ 2 ದಾರವನ್ನು ಸೇರಿಸಬೇಕು. ನೋಡಿ, ಮಡಚಿಕೊಂಡು ದಾರವನ್ನು ಹೀಗೆ ಇಲ್ಲಿ ನಾಟನ್ನು ಹಾಕ್ಕೊಳ್ಬೇಕು. ಈ 2 ದಾರಕ್ಕೆ ಮತ್ತೆ 4 ದಾರ ಆಯ್ತಲ್ಲಿ. ಈ ಕಡೆನೂ ಹಾಗೆ ಸೇಮ್ ಮಡಚಿಕೊಂಡು ದಾರವನ್ನು ನಾಟನ್ನು ಹಾಕ್ಕೊಳ್ಬೇಕು. ಆಯ್ತಲ್ವಾ. ಈಗ ಮಧ್ಯದಲ್ಲಿ ದಾರ ಉಳಿದಿರ್ತದಲ್ಲ, ಇಲ್ಲೊಂದು ನಾಟನ್ನು ಹಾಕ್ಕೊಳ್ಬೇಕು. ಸೇಮ್ ಅದೇ ರೀತಿ ಮೊದಲು ಹೇಗೆ ಹಾಕಿದ್ರು ಅದೇ ಥರವಾಗಿ ಹಾಕ್ಕೊಳ್ಳುವಂಥದ್ದು. ಹೀಗೆ ದಾರವನ್ನು ಎಕ್ಸ್ಟ್ರಾ ಹಾಕ್ಕೊಳ್ತಾ ಹೋಗೋದು. ಈಗ ಮತ್ತೆ ಲಾಸ್ಟಿಗೆ ಮತ್ತೆ ದಾರವನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಗಣಪತಿ ಕಿರೀಟದ ಥರ ಮಾಡಬೇಕಲ್ವಾ, ಅದ್ರ ಸಲುವಾಗಿ ಮತ್ತೆ 2 ದಾರವನ್ನು ಇಲ್ಲಿ ಸೇರಿಸ್ಕೊಂಡು ನಾಟನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಕಡೆನೂ ಅದೇ ಸೇಮ್ ಹಾಗೆ ಕೂಡಿಸ್ಕೊಳ್ಬೇಕು. ಈಗ ನೋಡಿ, ಕೂಡಿಸ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಮತ್ತೊಂದು ನಾಟನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ಕೊನೆ ದಾರವನ್ನು ಈ ಸೈಡ್ ಕೈಯಿಂದ ಹಿಡ್ಕೊಂಡು ಕೊನೆ ದಾರವನ್ನು ಎಲ್ಲ ದಾರವನ್ನು ಅದಕ್ಕೆ ಸುತ್ತುತ್ತಾ ಬರುವಂಥದ್ದು. 2 ಸಲ ಸುತ್ತಕೊಳ್ಳಿ. ಸಿಂಪಲ್ ಇದೆ. ಹೀಗೆ ನೋಡಿ, ಅಡಿಗಡೆ ದಾರ ಇರ್ತದಲ್ವ, ಅದನ್ನು 2 ಸಲ ಸುತ್ತಕೊಳ್ಳುವಂಥದ್ದು. ನೋಡಿ, ನಾ ಸುತ್ತದ ಇದೀನಲ್ಲ ಅದೇ ಥರ ನೋಡಿ, ಈ ಥರ ಸುತ್ತಾ ಬರುವಂಥದ್ದು. ಕೈಯಲ್ಲಿ ಹಿಡಿದ ದಾರದಿಂದ ಒಂದು ದಾರ ಹಾಗೆ ಹಿಡ್ಕೊಳ್ಬೇಕು ಕೈಯಲ್ಲಿ. ಆ ದಾರಕ್ಕೆ ಎಲ್ಲ ದಾರವನ್ನು ಸುತ್ತಕೊಳ್ತಾ ಬರುವಂಥದ್ದು. ಕೊನೆಯವರೆಗೂ ಅದೇ ರೀತಿಯಾಗಿ ಸುತ್ತುತ್ತಾ ಬನ್ನಿ. ಎರಡು ಸಲ ಸುತ್ತಿ ಕೊನೆ ದಾರ ಸುತ್ತಿ ಆದಮೇಲೆ ನೋಡಿ ಹೀಗೆ ಕಾಣ್ತದೆ. ಈಗ ಮತ್ತೆ ವಾಪಸ್ ಅದೇ ದಾರವನ್ನು ಈ ಕಡೆ ತರಬೇಕು. ತರುವಾಗ ಮಣಿಯನ್ನು ಹಾಕ್ಕೊಳ್ಬೇಕು. ಈ ದಾರಕ್ಕೆ ಕಲರಿಗೆ ಅಪೋಸಿಟ್ ಆದಂಥ ಮಣಿಯನ್ನು ಆಯ್ಕೆ ಮಾಡಿಕೊಂಡು ಹಾಕ್ಕೊಳ್ಳುವಂಥದ್ದು. ನಾನಿಲ್ಲಿ ಪರ್ಪಲ್ ಕಲರಿಂದ ಮಣಿಯನ್ನು ತಗೊಂಡಿದ್ದೀನಿ. ಹೀಗೆ ಒಂದೇ ಎಳೆಗೆ ಮಣಿಯನ್ನು ಸುರ್ಕೊಂಡು ಹೀಗೆ ಮತ್ತೆ ಅದೇ ದಾರಕ್ಕೆ 2 ಸಲ ಸುತ್ತಾ ಬರುವಂಥದ್ದು ಎಲ್ಲ ದಾರವನ್ನು. ನೋಡಿ, ಹೀಗೆ
ಮತ್ತೊಂದು ದಾರವನ್ನು ಅದೇ ರೀತಿಯಾಗಿ ಸುತ್ತಕೊಳ್ಳಿ. ಮಣಿ ಸುರಿದಾದ್ಮೇಲೆ ಹೀಗೆ ಮತ್ತೊಂದು ದಾರ, ಒಟ್ಟು 2 ದಾರವನ್ನು ಮಣಿ ಆದಮೇಲೆ 2 ದಾರವನ್ನು ಹೀಗೆ ಸುತ್ತಕೊಳ್ಳಿ ಮಣಿ ಹಾಕದೆ. ಈಗ ಮತ್ತೊಂದು ಮಣಿ ಹಾಕ್ಕೊಳ್ಳಿ. ಮಣಿ ಹಾಕೊಂಡಾದ್ಮೇಲೆ ಅದೇ ದಾರವನ್ನು ಮತ್ತೆ ಇದಕ್ಕೆ ಸುತ್ತಕೊಳ್ಬೇಕು 2 ಸಲ. ಮತ್ತೆ ಅದರ ಪಕ್ಕದಲ್ಲಿರುವಂಥ ದಾರವನ್ನು ಹಾಗೆ ಮಾಡಬೇಕು, ಇದಕ್ಕೆ ಸುತ್ತಕೊಳ್ಬೇಕು. ಮತ್ತೊಂದು ದಾರವನ್ನು ಇದೇ ರೀತಿಯಾಗಿ ಸುತ್ತಕೊಳ್ಬೇಕು. ನೋಡಿ, ಹೀಗೆ ಒಟ್ಟು 4 ಮಣಿ ಬರ್ತದೆ. ಈಗ ಮೊದಲಿಗೆ ನಾಟ್ ಹಾಕಿದ್ರಲ್ಲ ಅದೇ ನಾಟನ್ನು ಇಲ್ಲಿ ಹಾಕ್ಕೊಳ್ಬೇಕು. 4 ದಾರ ತಗೊಂಡು ಹೀಗೆ ಹಾಕ್ಕೊಳ್ಳೋದು. ಈಗ 1 ನಾಟ್ ಆಯಿತು. ಈಗ 2ನೇದು ಇಲ್ಲಿ ಮಿಡ್ಲಲ್ಲಿ 4 ದಾರವನ್ನು ತಗೊಂಡಿದ್ದೀನಿ ನೋಡಿ. ಈಗ ಕೊನೆಯದು ಈಗ ಅದರ ಮಧ್ಯೆ ಒಂದೊಂದು ನಾಟನ್ನು ಹಾಕ್ಕೊಳ್ಬೇಕು. ಆ ಕಡೆ 2 ದಾರವನ್ನು ಬಿಟ್ಟು ಅದರ ಮಧ್ಯೆ 4 ದಾರವನ್ನು ತಗೊಂಡು ಒಂದು ನಾಟನ್ನು ಹಾಕ್ಕೊಳ್ಬೇಕು. ಇಲ್ಲೂ ಕೂಡ ಪಕ್ಕದಲ್ಲಿ ಅದೇ ರೀತಿಯಾಗಿ ಹಾಕೊಳ್ಳುವಂಥದ್ದು. ಮೇಲ್ಗಡೆ 3 ನಾಟ್ ಆಯಿತು, ಕೆಳಗಡೆ ಮತ್ತೆ 2 ಆಯಿತು. ಈಗ ಕೊನೆಗೆ 1 ಹಾಕ್ಕೊಳ್ಬೇಕು. ಗಣಪತಿ ಮುಖ ಮಾಡ್ತಾ ಇದ್ದೀನಿ ಈಗ ನಾನು. ಈಗ ಆಯ್ತಲ್ವಾ. ಈಗ ಮತ್ತೆ ಸೇಮ್ ಅದು ಮೇಲೆ ಮಾಡಿದ್ರಲ್ಲ ಅದೇ ರೀತಿಯಾಗಿ ಕೊನೆ ದಾರವನ್ನು ತಗೊಂಡು ಎಲ್ಲ ದಾರವನ್ನು ಅದಕ್ಕೆ 2 ಸಲ ಸುತ್ತಕೊಳ್ತಾ ಬರುವಂಥದ್ದು ನೋಡಿ. ಹೀಗೆ 2 ಸಲ ಸುತ್ತುವಂಥದ್ದು. ಅದರಲ್ಲಿ ಅರ್ಧ ದಾರವನ್ನು ಮಾತ್ರ ಈಗ ಸುತ್ತಕೊಳ್ಳಿ. ಹೀಗೆ ಈ ಕಡೆ ದಾರವನ್ನು ಮತ್ತೊಂದು ರೌಂಡು ಮಾಡ್ಕೊಳ್ಬೇಕು. ಅದೇ ಥರ ಒಟ್ಟು 2 ಲೈನ್ ಬರಬೇಕಲ್ಲಿ. ಈ ಕಡೆನೂ ಅದೇ ರೀತಿಯಾಗಿ ಸೇಮ್ ಮಾಡ್ಕೊಳ್ಳಿ ನೋಡಿ. ಈ ಕಡೆನೂ ಅದೇ ರೀತಿ ಕೊನೆ ದಾರವನ್ನು ತಗೊಂಡು 2 ರೌಂಡ್ ಹಾಕ್ತಾ ಬರುವಂಥದ್ದು. ಈಗ ಆಯ್ತಲ್ವಾ. ಇಲ್ಲಿ ಮಿಡ್ಲಲ್ಲಿ ಒಂದು ಪರ್ಪಲ್ದ ಮಣಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅಲ್ಲಿಯೂ ಸಹ ಇದೇ ರೀತಿಯಾಗಿ ಸುತ್ತಾ ಬರುವಂಥದ್ದು 2 ಸಲ. ಆ ಮಣಿ ಕುತ್ಕೊಳ್ಬೇಕಲ್ವಾ ಅದಕ್ಕೆ. ಈಗ ಅರ್ಧ ಆ ಕಡೆ ಅರ್ಧ ಈ ಕಡೆ ಆಯ್ತಲ್ವಾ ನೋಡಿ. ಈಗ ಇಲ್ಲೊಂದು ದಾರವನ್ನು ಈ ಥರ ಮಾಡಿಕೊಂಡು ಮತ್ತೊಂದು ದಾರವನ್ನು ಹಾಗೆ 2 ಸಲ ತುಸ್ತುಗೊಳ್ಳುವಂಥದ್ದು. ಈಗ 3ನೇ ದಾರಕ್ಕೆ ಕಣ್ಣಾಗಬೇಕಲ್ವಾ, ಕರಿದ ಮಣಿಯನ್ನು ಹಾಕ್ಕೊಳ್ಳುವಂಥದ್ದು. ಹಾಕ್ಕೊಂಡು ಅದೇ ದಾರಕ್ಕೆ 2 ಸಲ ಸುತ್ತಿ ಈಚೆ ಸೈಡು ಅದೇ ಥರನೇ ಮಾಡ್ಕೊಳ್ಬೇಕು. ಒಂದು ಕಡೆ ಆಯ್ತಲ್ವ. ಈಗ ಅದನ್ನ ಆ ಕಡೆ ಮಾಡ್ಕೊಂಬಿಡಿ. ಹೀಗೆ ಈಚೆ ಸೈಡ್ ಮಾಡ್ಕೊಳ್ಳಿ. 2 ದಾರವನ್ನು ಫಸ್ಟಿಗೆ ಸುತ್ತಕೊಂಡಿದ್ದೇನಲ್ವ ಅದೇ ಥರ 2 ದಾರ ಹಾಗೆ ಸುತ್ತಕೊಳ್ಳುವಂಥದ್ದು. 3ನೇ ದಾರಕ್ಕೆ ಕರಿಮಣಿಯನ್ನು ಹಾಕ್ಕೊಳ್ಳುವಂಥದ್ದು. ಕಂಪ್ಲೀಟ್ ಆಯಿತು. ಈಗ ಅದನ್ನು ಗಣಪತಿನ ಉಲ್ಟಾ ತಿರ್ಸ್ಕೊಂಡು ಕೊನೆ ದಾರ 2 ದಾರ ಸೇರಿಕೊಂಡು 2 ಗಂಟನ್ನು ಹಾಕೊಳ್ಳಿ. ಈಗ ಒಂದು ದಾರ ಅದೇ ದಾರಲ್ಲೇ ಒಂದು ದಾರವನ್ನು ತಗೊಂಡು ಉಳಿದ ದಾರ ಎಲ್ಲವನ್ನು ಆ ದಾರಕ್ಕೆ ಸುತ್ತುತ್ತಾ ಬರುವಂಥದ್ದು. 2 ಸಲ ಸುತ್ತುತ್ತಾ ಬನ್ನಿ. ಒಂದಾದಮೇಲೆ ಒಂದು ಹೀಗೆ ಸುತ್ತುತ್ತಾ ಬನ್ನಿ. ಮನೇಲಿ ನೀವು ಟ್ರೈ ಮಾಡಿ,
ಈಸಿ ಇದೆ, ಮಾಡ್ಕೊಳ್ಳಿ. ಹೀಗೆ 6 ರೌಂಡ್ ಇದೇ ಥರ ಸುತ್ತಕೊಳ್ಬೇಕು. ಸುತ್ತಲೂ ಸೊಂಡಿಲಾಗಬೇಕಲ್ವ ಗಣಪತಿಗೆ, ಅದೇ ಥರ ಸುತ್ತಾ ಇದ್ದೀನಿ. ನೋಡಿ, ಎಲ್ಲ ದಾರವನ್ನು 2 ಸಲ, ಯಾವ ದಾರನೂ ಬಿಡಬೇಡಿ. ಎಲ್ಲ ದಾರವನ್ನು 2 ಸಲ ಹೀಗೆ ಸುತ್ತುತ್ತಾ ಬನ್ನಿ. ಅದೇ ಸೇಮ್ ದಾರಕ್ಕೆ, ಮೊದಲು ಯಾವ ದಾರ ತಗೊಂಡಿದ್ದೀರೋ ಅದೇ ದಾರಕ್ಕೆ ಸುತ್ತಲೂ ಸುತ್ತುತ್ತಾ ಬನ್ನಿ. ನೋಡಿ, ಈಗ 6 ರೌಂಡ್ ಆಯಿತು. 6 ರೌಂಡ್ ಆದಮೇಲೆ ಗಣಪತಿ ಹಿಂದುಗಡೆಗೆ, ಸೊಂಡಿಲು ಹಿಂದುಗಡೆಗೆ ಬಂದ ಮೇಲೆ ಒಂದು ದಾರವನ್ನು ಕಟ್ ಮಾಡಿ. ಅದು ಸೊಂಡಿಲು ತೆಳುವಾಗ್ತಾ ಬರಬೇಕಲ್ಲ ತುದಿಗೆ ಹೋದಾಗೆ, ಆದ ಕಾರಣ ಒಂದು ರೌಂಡಿಗೆ ಒಂದು ದಾರವನ್ನು ಕಟ್ ಮಾಡ್ತಾ ಬನ್ನಿ. ಕಟ್ ಮಾಡ್ತಾ ಬಂದಾಗೆ ಅದು ಕೆಳಗೆ ಸಪೂರಾಗ್ತದೆ, ಹಾಗೆ ಸೊಂಡಿಲಿನ ಆಕೃತಿ ಬರ್ತದೆ. ನೋಡಿ, ಮತ್ತೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಮಾಡ್ಕೊಳ್ಬೇಕು. 2 ಸಲ ಸುತ್ತಕೊಳ್ಬೇಕು ಅದೇ ಸೇಮ್ ದಾರಕ್ಕೆ. ಒಂದು ರೌಂಡ್ ಆದಮೇಲೆ ಒಂದೊಂದು ದಾರವನ್ನು ಕಟ್ ಮಾಡ್ತಾ, ದಾರ ಕಡಿಮೆ ಮಾಡ್ತಾ ಬನ್ನಿ. ನೋಡಿ, ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಹೀಗೆ ದಾರ ಕಡಿಮೆ ಮಾಡ್ತಾ ಬಂದಾಗೆ ಈ ಥರ ಸೊಂಡಿಲಿನ ಆಕಾರ ಬರ್ತದೆ. ಕೊನೆಗೆ ಒಂದು ಗಂಟನ್ನು ಹಾಕ್ಕೊಂಡು ಆ ದಾರವನ್ನು ಕಟ್ ಮಾಡಿ ತೆಗೀರಿ. ತೆಗೆದು ನೋಡಿ, ಈ ಥರ ತೆಗೆದಾದ್ಮೇಲೆ ಸುಟ್ಕೊಳ್ಬೇಕು. ಅದು ಬಿಡೋದಿಲ್ಲ, ತುದಿಗೆ ಗಟ್ಟಿಯಾಗಿ ಹೀಗೆ ಸುಟ್ಟು ಅಂಟಿಸಿಬಿಡಬೇಕು. ಅಲ್ಲಿ ಒಳಗೆ ಒಳಭಾಗದಿಂದ ಅಂಟಿಸಬೇಕು. ನೋಡಿ, ಈ ಥರ ಸೊಂಡಿಲು ರೆಡಿ ಆಯಿತು ನಮ್ಮದು. ನೋಡಿ, ಈಗ ಕಿವಿ ಮಾಡಲಿಕ್ಕೆ 2 ದಾರನ ಇಲ್ಲಿ ತಗೊಳ್ಬೇಕು. ಇಲ್ಲಿ 2 ದಾರ ಹೀಗೆ ಹಾಕ್ಕೊಂಡು ಮತ್ತೆ 2 ದಾರನ ಅದರ ಪಕ್ಕದ ಹೋಲಲ್ಲಿ ಹಾಕ್ಕೊಳ್ಬೇಕು. ಈಗ ಮತ್ತೆ 2 ದಾರ, ಟೋಟಲ್ 6 ದಾರವನ್ನು ತಗೊಳ್ಳುವಂಥದ್ದು. ನೋಡಿ, ಈಗ ಇಲ್ಲಿ 4 ದಾರ ಸೇರಿಸಿ ನಾಟನ್ನು ಹಾಕ್ಕೊಳ್ಳುವಂಥದ್ದು. ಮೊದಲಿಗೆ ಹಾಕಿದ್ರಲ್ವ ಅದೇ ಥರ ನಾಟನ್ನು ಹಾಕ್ಕೊಳ್ಳುವಂಥದ್ದು. 4 ದಾರಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ಒಟ್ಟು 3 ನಾಟ್ ಬರುತ್ತೆ. ನೋಡಿ, ಇದೇ ಥರ ಆಗಿ ಇಲ್ಲಿಯೂ ಕೂಡ 2 ನಾಟನ್ನು ಹಾಕೊಳ್ಳಿ. ಈಗ 3 ನಾಟ್ ಇಲ್ಲ ಆಯ್ತಲ್ವಾ, ಮಧ್ಯೆ ಮಧ್ಯೆ 1 ನಾಟ್ ಹಾಕೊಳ್ಳಿ. ಹೀಗೆ ಇದೆರಡರ ಮಧ್ಯೆ 1 ನಾಟ್ ಹಾಕೊಳ್ಳಿ. ಈಗ ಮತ್ತೆ ಇದೆರಡರ ಮಧ್ಯೆ ಕೊನೆಗೆ 1 ನಾಟ್ ಹಾಕೊಳ್ಳಿ. ಟ್ರಯಾಂಗಲ್ ಶೇಪ್ ಬಂತದು. ಈಗ ಈ ದಾರನೆಲ್ಲ, ಈ ಕೊನೆ ದಾರನ ತಗೊಂಡು ಈ ದಾರನೆಲ್ಲ ಇದಕ್ಕೆ ಸುತ್ತುವಂಥದ್ದು 2 ರೌಂಡು. ಸೇಮ್ ಮೊದಲು ಹೇಗೆ ಮಾಡಿದಿರೋ ಅದೇ ಥರ 2 ರೌಂಡ್ ಸುತ್ತಾ ಬನ್ನಿ ಕೊನೆಯವರೆಗೆ. ಈ ತುದಿವರೆಗೆ 2 ರೌಂಡ್ ಸುತ್ತ ಆದಮೇಲೆ ಮತ್ತೊಂದು ಕಡೆನೂ ಸೇಮ್ ಅದೇ ಥರ ಕೊನೆಯ ದಾರವನ್ನು ತಗೊಂಡು ಹೀಗೆ 2 ರೌಂಡ್ ಹಾಕ್ತಾ ಬನ್ನಿ. ನೋಡಿ, ಇದನ್ನೆಲ್ಲ ಈಗ ಉಳಿದ ದಾರನ ಸಮಾನವಾಗಿ ಕಟ್ ಮಾಡಿಕೊಂಡು
ಹಿಂದ್ಗಡೆ ಅದನ್ನು ಸುಟ್ಟು ಅಂಟಿಸಿಬಿಡಿ. ದಾರ ಕಾಣದೇ ಇರೋ ರೀತಿ ಈ ಥರ ಅಂಟಿಸಿ. ಹಿಂದೆ ಸ್ವಲ್ಪ ಕೇರ್ಫುಲ್ಲಾಗಿ ಅಂಟಿಸಿ, ಕೈ ಸುಡದೇ ಇರೋ ರೀತಿಯಲ್ಲಿ. ಒಂದು ಬಟ್ಟೆ ತಗೊಂಡು ಅಂಟಿಸಿದ್ರು ನಡೆಯುತ್ತೆ. ಈಗ ಈ ಕಡೆ ಮತ್ತೊಂದು ಕಿವಿ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಗಣೇಶ ಆಯಿತು. ಇಲ್ಲಿ ಮೇಲೆ ಬಳೆ ಕಾಣದೇ ಇರೋ ರೀತಿ ಇದೇ ಥರ ದಾರದಲ್ಲಿ ಸುತ್ತಕೊಂಡ್ರೆ ಚೆಂದ ಕಾಣ್ತದೆ. ಆ ದಾರ ಸುತ್ತೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಸಣ್ಣ ದಾರ ತಗೊಂಡು ಇಲ್ಲೊಂದು ಗಂಟನ್ನು ಹಾಕ್ಕೊಂಡು ಹೀಗೆ ಸುತ್ತುತ್ತಾ ಬನ್ನಿ. ಅದಕ್ಕೆ ಬಳೆಗೆ ಅಲ್ಲೊಂದು ನಾಟ್ ಆಗ್ತದೆ. ಹೀಗೆ ಸುತ್ತಾ ಹೀಗೆ ಈ ಥರ ಸುತ್ತಾ ಬನ್ನಿ. ಬಳೆ ಕಾಣದೇ ಇರೋ ರೀತಿಯಾಗಿ ಸುತ್ತಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೋಡಿ ಇಷ್ಟು ಪೂರ್ತಿ ಸುತ್ತಿ ಆದಮೇಲೆ ಹೀಗೆ ಕಾಣ್ತಾ ಇದೆ ನಮ್ಮ ಗಣೇಶ. ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.